ರಾಜಸ್ಥಾನ್ ರಾಯಲ್ಸ್ ವರ್ಸಸ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಈ ಎರಡು ಟೀಮ್ ಅಂತೂ ಅನ್ಬೀಟನಬಲ್ ಆಗಿ ಕಾಣಿಸ್ತಾ ಇದಾರೆ ಈ ಒಂದು IPL ಸೀಸನ್ ರಾಯಲ್ ಆಗಿ ಕೂಡ ಮಾರಿತಾ ಇದಾರೆ. ನಾನಂತೂ ಇವತ್ತು ಒಂದ್ ಬ್ಯಾಟಲ್ ಗೆ ವೈಟ್ ಮಾಡ್ತಾ ಇದ್ದೀನಿ, ಅದೇ ಸೂರ್ಯವಂಶಿ ವರ್ಸಸ್ ವಿರಾಟ್ ಕೊಹ್ಲಿ ಅವ್ರದ್ದು. ಯಾಕಂತ ಹೇಳಿದ್ರೆ ವಿರಾಟ್ ಕೊಹ್ಲಿ ಅವರು 19 ವರ್ಷಗಳಿಂದ IPL ನ ಆಡ್ತಾ ಇದಾರೆ. ಅಂಡ್ ವೈಭವ್ ಸೂರ್ಯವಂಶಿಗಿನ 19 ವರ್ಷದಲ್ಲಿ ಜಸ್ಟ್ 15 ವರ್ಷ ಮಗ. ಈ ಒಂದು IPL ಅಲ್ಲಿ ಆಪೋನೆಂಟ್ ಟೀಮ್ ಗಳಿಗೆ ದೊಡ್ಡ ತಲೆನೋವಾಗಿದ್ದಾರೆ ಸೂರ್ಯವಂಶಿ ಅವರು. ಬಿಕಾಸ್ ಲಾಸ್ಟ್ ಮ್ಯಾಚ್ ಬೂಮ್ರಾ ಅಗೇನೆಸ್ಟ್ ಫಸ್ಟ್ ಬಾಲ್ 6 ಹೊಡಿದ್ದಾರೆ. ಬೂಮ್ರಾ ಅಗೇನೆಸ್ಟ್ 6 ಹೊಡೆಯೋದ್ರಲ್ಲಿ 4 ಹೊಡೆಯೋದಕ್ಕೂ ಎಂತೆಂತ ಟಾಪ್ ಬ್ಯಾಟರ್ಸ್ ಕೂಡ ವೆಯ್ಟ್ ಮಾಡ್ತಾ ಇರ್ತಾರೆ ಅಂಡ್ ಸ್ಟ್ರಗಲ್ ಮಾಡ್ತಿರ್ತಾರೆ. ಬಟ್ ಈ ಒಬ್ಬ ಹುಡುಗ 15 ವರ್ಷದ ಹುಡುಗ ಫಸ್ಟ್ ಬಾಲ್ 6 ಹೊಡಿತಾರೆ ಅಂತ ಹೇಳಿದ್ರೆ ಎಲ್ಲಾ ಟೀಮು ಕೂಡ ದೊಡ್ಡ ತಲೆನೋವಾಗಿದೆ. ಅಂಡ್ ರಾಜಸ್ಥಾನ್ ರಾಯಲ್ಸ್ ಅಂತೂ ಟಾಪ್ ಕ್ವಾಲಿಟಿ ಕ್ರಿಕೆಟ್ ನ ಆಡ್ತಾರೆ ಈ ಒಂದು ಸೀಸನ್. ನಾನಂತೂ ಸ್ಟಾರ್ಟಿಂಗ್ ಅನ್ಕೊಂಡಿದ್ದೆ ರಾಜಸ್ಥಾನ್ ರಾಯಲ್ಸ್ ಈ ಒಂದು ಸೀಸನ್ ಗೆಲ್ಲಕ್ ಬರ್ತಾರಲ್ಲ ಸೋಲಕ್ ಬರ್ತಾರ ಅಂತ. ಬಿಕಾಸ್ ಎಲ್ಲ ಎಂತೆಂತ ಟಾಪ್ ಕ್ವಾಲಿಟಿ ಪ್ಲೇಯರ್ಸ್ ಎಲ್ಲ ರಿಲೀಸ್ ಮಾಡಿದ್ರು. ಸಂಜು ಸ್ಯಾಮ್ಸನ್ ಬಿಡ್ತಾರೆ, ಅಶ್ವಿನ್ ಬಿಡ್ತಾರೆ, ಚಹಲ್ನ ಬಿಡ್ತಾರೆ, ಬಟ್ಲರ್ನ ಬಿಡ್ತಾರೆ, ತುಂಬಾ ಜನ ಪ್ಲೇಯರ್ನ ಬಿಟ್ಬಿಡ್ತಾರೆ. ಅನ್ಕೊಂಡಿದ್ದೆ ಈ ಒಂದು ಸೀಸನ್ ಪಕ್ಕ ಹೊಗೆ ಹಾಕೋದ್ರೆ ಅಂತ. ಬಟ್ ಎಂತ ಕಮ್ ಬ್ಯಾಕ್ ಮಾಡ್ತಾರೆ ಬ್ರೋ. ರಿಯಾನ್ ಪರಾಗ್ ಅಂತೂ ಬೆಂಕಿ ಕ್ಯಾಪ್ಟನ್ಸಿನ ಮಾಡ್ತಾ ಇದಾರೆ. ಅಂಡ್ ಈ ಒಂದು ಟೀಮ್ಗೆ ಕಾಂಪಿಟೇಷನ್ ಕೊಡೋಕೆ ಬರ್ತಾ ಇರೋದು ನಮ್ಮ RCB ಅವರು. RCB ಅವರು ಅಂತೂ ಸುಮ್ಮನೆ ಅಲ್ಲ. ಲಾಸ್ಟ್ ಸೀಸನ್ ಎಲ್ಲಿ ಸ್ಟಾಪ್ ಮಾಡಿದ್ರು ಕಪ್ನ ಗೆದ್ಬಿಟ್ಟು ಅಲ್ಲಿಂದ ಮತ್ತೆ ಕಂಟಿನ್ಯೂ ಮಾಡ್ತಾ ಇರೋದು. ನಮ್ಮ RCB ಪ್ಲೇಯಿಂಗ್ 11 ಅಂತೂ ನೆಕ್ಸ್ಟ್ ಲೆವೆಲ್ ತರ ಇದೆ. ಬಟ್ ರಾಜಸ್ಥಾನದಲ್ಲಿ ಏನ್ ಡಿಸ್ಅಡ್ವಾಂಟೇಜ್ ಅಂತ ಹೇಳಿದ್ರೆ ಈ ಒಂದು ಟೀಮ್ ಅಲ್ಲಿ ಟಾಪ್ ಬ್ಯಾಟರ್ಸ್ ಮಾತ್ರ ನೋಡ್ತಿರೋದು. ಓಕೆನಾ, ಸೂರ್ಯವಂಶಿ ಮತ್ತೆ ಜೈಸ್ವಾಲ್ ಬಿಟ್ಟರೆ ಯಾರು ಕೂಡ ಇನ್ನ ಅಷ್ಟೊಂದು ಎಕ್ಸ್ಪ್ಲೋರೇ ಆಗಿಲ್ಲ ಈ ಒಂದು ಮಿಡ್ಲ್ ಆರ್ಡರ್. ಬಟ್ RCB ಹಂಗಲ್ಲ ಮಗ, ಎವ್ರಿ ಪ್ಲೇಯರ್ಸ್ ಕೂಡ ಮ್ಯಾಚ್ ವಿನ್ನರ್ ಆಗಿದ್ದಾರೆ. ಯಾರನ್ನ ತಗೋತೀರಾ? ಬಿಲ್ ಸಾಲ್ಟ್, ವಿರಾಟ್ ಕೊಹ್ಲಿ, ರಜತ್ ಪಟ್ಟಿದರು, ಮತ್ತೆ ದೇವದತ್ ಪಡಿಕ್ಕಲ್, ಟೀಮ್ ಡೇವಿಡ್, ಕೃಣಾಲ್ ಪಾಂಡ್ಯ, ರೊಮಾರಿಯೋ ಸಫರ್ಡ್ಗೆ ಈ ಒಂದು ಸೀಸನ್ ಇನ್ನ ಕೂಡ ಬ್ಯಾಟಿಂಗೇ ಸಿಕ್ಕಿಲ್ಲ ಮಗ. ಬ್ಯಾಟಿಂಗೇ ಸಿಕ್ಕಿಲ್ಲ, ಕಾಯ್ತಾ ಇದಾರೆ ಅಲ್ಲ ಕಚ್ಕೊಂಡು. ಅವರಂತೂ ಯಾರು ಸಗಲಾಕೋತಾರೆ ನನಗೆ ಆಪೋನೆಂಟ್ ಅಂಡ್ ಯಾರು ನನಗೆ ಬೌಲಿಂಗ್ ಮಾಡ್ತಾ ಇದಾರೆ ಅಂತ. ಬಟ್ ಈ ಒಂದು ಮ್ಯಾಚ್ ನಡೀತಾ ಇರೋದು ಗುವಾಹಟಿ ಲೋಕನ. ಈ ಒಂದು ಪಿಚ್ ಅಲ್ಲಿ ಎಕ್ಸ್ಪೆಕ್ಟೆಡ್ ಸ್ಕೋರ್ ಇರೋದು 190 to 200. ಬಟ್ ಲಾಸ್ಟ್ ಮ್ಯಾಚ್ ಯಾವ ತರ MI ಮತ್ತೆ RR ಗೆ ನಡೀತೋ ಆ ಒಂದು ಬ್ಯಾಟಲ್ ನಡೆಯುತ್ತೆ. ಬಿಕಾಸ್ ಈ ಒಂದು ಪಿಚ್ ಲಾಸ್ಟ್ ಮ್ಯಾಚ್ ಮಳೆ ಬಂದು ಎಲ್ಲಾನು ಕೂಡ ಹಾಳಾಯ್ತು, ಒಳ್ಳೆ ಮ್ಯಾಚ್ ನೋಡಕ್ಕೆ ಸಿಕ್ಕಿಲ್ಲ. 11 ಓವರ್ ಮ್ಯಾಚ್ ಅಲ್ಲೇ ರಾಜಸ್ಥಾನ್ ರಾಯಲ್ಸ್ ಅಂತೂ ಬರೇ ಹೇಳ್ತಿರೋದು MIಗೆ ಹೆಂಗ್ ಹೊಡೆದ್ರ ಅಂತ ಹೇಳಿದ್ರೆ ಜೈಸ್ವಾಲ್ ಅಂತೂ ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್. ಬಟ್ ಇವ್ರಿಗೆ ಟೀಮ್ ಇಂಡಿಯಾದಲ್ಲಿ ಸ್ಕ್ವಾಡ್ ಅಲ್ಲಿ ಜಾಗ ಕೊಡ್ಲೇಬೇಕು ನೆಕ್ಸ್ಟ್ ಇಯರ್ ಈ ಒಂದು IPL ಮುಗಿದ ತಕ್ಷಣ. ಅಂಡ್ ನಮ್ಮ RCB ಅಂತೂ CSKಗೆ ಸರಿ ಹೊಡೆದು ಬರ್ತಾ ಇರೋದು. ಎರಡು ಟೀಮ್ ಅಂತೂ ಒಳ್ಳೆ ಕಾನ್ಫಿಡೆಂಟ್ ಇಂದ ಬರ್ತಾ ಇದ್ರೆ. ಅಂಡ್ ಟಾಪ್ ಟೀಮ್ ಗಳೇ ಕಾಣಿಸ್ತಾ ಇರೋದು. ಅಂಡ್ ಈ ಒಂದು ಪಿಚ್ ಅಲ್ಲಿ 190 to 200 ಎಕ್ಸ್ಪೆಕ್ಟೆಡ್ ಸ್ಕೋರ್ ಇರೋದು. ಅಂಡ್ ಅವರೇಜ್ ಸ್ಕೋರ್ ಇರೋದು 175. ಮತ್ತೆ ಬೌಲಿಂಗ್ ಕೂಡ ಬ್ಯಾಟಿಂಗ್ ಎರಡು ಕೂಡ ನ್ಯೂಟ್ರಲ್ ಆಗಿದೆ. ಬ್ಯಾಟಿಂಗ್ ಕೂಡ ಜಾಸ್ತಿ ಇದೆ ಅಂತ ಹೇಳಕ್ಕಾಗಲ್ಲ, ಮತ್ತೆ ಬೌಲಿಂಗ್ ಕೂಡ ಕಡಿಮೆ ಇದೆ ಅಂತ ಹೇಳಕ್ಕಾಗಲ್ಲ. ಅಂಡ್ ಇಬ್ರಿಗೂ ಕೂಡ ಬ್ಯಾಲೆನ್ಸ್ ಆಗಿದೆ. ಅಂಡ್ ಲಾಸ್ಟ್ 4 IPL ಮ್ಯಾಚಸ್ ಅಲ್ಲಿ ಪೇಸರ್ಸ್ 26 ವಿಕೆಟ್ ನ ತಗೊಂಡಿದ್ದಾರೆ, ಮತ್ತೆ ಸ್ಪಿನ್ನರ್ಸ್ 20 ವಿಕೆಟ್ ನ ತಗೊಂಡಿದ್ದಾರೆ. ಅಂಡ್ ಈ ಒಂದು ಪಿಚ್ ಅಲ್ಲಿ ಫಸ್ಟ್ ಬ್ಯಾಟಿಂಗ್ ಆಡಿದ್ರು 5 ಸಲ ಆಗಿದ್ದಾರೆ ಅಂಡ್ ಸೆಕೆಂಡ್ ಬ್ಯಾಟಿಂಗ್ ಆಡಿದ್ರು 6 ಸಲ ಆಗಿದ್ದಾರೆ. ಬಟ್ ಲಾಸ್ಟ್ ಮ್ಯಾಚ್ ರಾಜಸ್ಥಾನ್ ರಾಯಲ್ಸ್ಗೆ ಒಂದು ಅಡ್ವಾಂಟೇಜ್ ಆಗಿದೆ ಅಂತ ಹೇಳ್ಬೋದು. MI ಟಾಸ್ ಗೆದ್ಬಿಟ್ಟು ಅದು ಹೆಂಗೆ ಬೌಲಿಂಗ್ ತಗೊಂಡು ಅಂತ ನಾನು ಇನ್ನ ಯೋಚನೆ ಮಾಡ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಆ ಒಂದು ಪಿಚ್ ಅಲ್ಲಿ ಫಸ್ಟ್ ಬ್ಯಾಟಿಂಗ್ ಸಖತ್ ಅಡ್ವಾಂಟೇಜ್ ಅಂತ ಹೇಳ್ಬೋದು. ಬಟ್ ಈ ಒಂದು ದಿನ ಓಕೆ, ತುಂಬಾ ಮ್ಯಾಚಸ್ಗಳು ಟಾಸ್ ನ ಯಾರು ಗೆದ್ದಿದ್ದಾರೆ ಅವ್ರು ಚೇಸಿಂಗ್ ಅಲ್ಲೇ ವಿನ್ ಆಗಿರೋದು. ಬಟ್ ಎಲ್ಲಾ ಮ್ಯಾಚ್ ಕೂಡ ಹಂಗಾಗಲ್ಲ. ಬಟ್ RCBಗೆ ಏನ್ ಅಡ್ವಾಂಟೇಜ್ ಅಂತ ಆಲ್ರೆಡಿ ಹೇಳಿದೀನಿ. ಈ ಎರಡು ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ ಎತ್ತಾಕೊಂಡು RCB ಈಸಿಯಾಗಿ ಒಂದು ಮ್ಯಾಚ್ ನ ಗೆಲ್ತಾರೆ. ಅಂಡ್ ಇವತ್ತಿನ ಮ್ಯಾಚ್ ಅಲ್ಲಿ ಕೂಡ ಈ ಒಂದು ಪಿಚ್ ಅಲ್ಲಿ ಮಳೆ ಬರೋ ಎಲ್ಲಾ ತರ ಚಾನ್ಸಸ್ ಕೂಡ ಇದೆ. ಬಿಕಾಸ್ ಲಾಸ್ಟ್ 2 ಮ್ಯಾಚ್ ಕೂಡ ಮಳೆ ಬಂದಿದೆ. ಅಂಡ್ ಹೆಡ್ ಟು ಹೆಡ್ ನೋಡೋದಾದ್ರೆ ಇಲ್ಲಿವರೆಗೂ ಟೋಟಲ್ ಆಗಿ 33 ಮ್ಯಾಚಸ್ ನ ಆಡಿದರೆ. RCB 17 ಆಗಿದ್ದರೆ, ರಾಜಸ್ಥಾನ್ ರಾಯಲ್ಸ್ ಅವರು 14 ಆಗಿದ್ರೆ. ಎರಡು ನೋ ರಿಸಲ್ಟ್ ಆಗಿದೆ. ಓಕೆನಾ, ಬಟ್ ಲಾಸ್ಟ್ 7-5 ಮ್ಯಾಚಸ್ ನ ಕಂಪ್ಯಾರಿಸನ್ ಮಾಡಿದ್ರೆ ನಮ್ಮ RCB ಅಂತೂ ಅನ್ಬೀಟನಬಲ್ ಮ್ಯಾಚಸ್ ನ ಆಡಿರೋದು. ಸಖತ್ ಡಾಮಿನೇಟ್ ಮಾಡ್ತಾ ಇದ್ದಾರೆ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ. ಬಟ್ ಇವತ್ತಿನ ಮ್ಯಾಚ್ ಅಲ್ಲಿ ಸಖತ್ ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ RCB ಅನ್ಸ್ಟಾಪಬಲ್. ಬಟ್ ಈ ಒಂದು ಸೀಸನ್ ಇಂದ ರಾಜಸ್ಥಾನ್ ರಾಯಲ್ಸ್ ಅವರು ಅನ್ಸ್ಟಾಪಬಲ್ ಆಗಿ ಆಡ್ತಾ ಇದ್ದಾರೆ. 3 ಟಾಪ್ ಕ್ವಾಲಿಟಿ ಟೀಮ್ ನ ಡಿಫೀಟ್ ಮಾಡಿ ಬಂದಿರೋದು. ಅದೇ GT, CSK ಅಂಡ್ MI ನ. ನಮ್ಮ RCB ಏನು ಕಡಿಮೆ ಇಲ್ಲ, CSK ಮತ್ತೆ SRH ಕೂಡ ಹೊಡೆದು ಬಂದಿದ್ರೆ. ಅಂಡ್ ಎರಡು ಟೀಮ್ದು ಪ್ಲೇಯಿಂಗ್ 11 ನೋಡೋದಾದ್ರೆ ನಮ್ಮ RCB ಸೇಮ್ ಇರುತ್ತೆ ಮಗ. ಬೆಲ್ಚಾರ್ಟ್, ವಿರಾಟ್ ಕೊಹ್ಲಿ, ಪಡಿದರ್, ಜಿತೇಂದರ್ ಶರ್ಮಾ, ಟೀಮ್ ಡೇವಿಡ್, ಸಫರ್ಡ್, ಕೃಣಾಲ್ ಪಾಂಡ್ಯ, ಭುವನೇಶ್ವರ್ ಕುಮಾರ್ ಅಂಡ್ A ಸಿಂಗ್, ಡಫಿ ಅಂಡ್ ಸುಯೇಶ್ ಶರ್ಮಾ ಇದೇ ಇರುತ್ತೆ. ಓಕೆ, ಈ ತರ ಯಾವ್ದು ತರ ಚೇಂಜಸ್ ಇರಲ್ಲ. ಬಟ್ ರಾಜಸ್ಥಾನ್ ರಾಯಲ್ಸ್ ಕೂಡ ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಪ್ಲೇಯಿಂಗ್ 11. ಜೈಸ್ವಾಲ್, ಸೂರ್ಯವಂಶಿ, ಧ್ರುವ್ ಜುರೇಲ್, ರಿಯಾನ್ ಪರಾಗ್, ಇಟ್ಮ್ಯಾರ್, ಜಡೇಜಾ, ಫೆರಾರಿಯೋ, ಜೋಫ್ರಾ ಆರ್ಚರ್, ದೇಶಪಾಂಡೆ, ಬರ್ಗರ್ ಅಂಡ್ ಸಂದೀಪ್ ಶರ್ಮಾ, ರವಿ ಬಿಷ್ಣೋಯ್ ಸಕ್ಕತ್ತಾಗಿದೆ. ಈ ಒಂದು
ಬೌಲಿಂಗ್ ಯೂನಿಟ್ ಅಂತೂ ಸಕ್ಕತ್ತಾಗಿ ರಾಜಸ್ಥಾನ್ ರಾಯಲ್ಸ್ ಅಲ್ಲಿ, ಬಿಕಾಸ್ ಲಾಸ್ಟ್ ಮ್ಯಾಚ್ ಎಂಐ ವಿರುದ್ಧ ಯಾವ ತರ ಡಿಫೆಂಡ್ ಮಾಡ್ಕೊಂಡ್ರು, ಲಾಸ್ಟ್ 2 ಓವರಲ್ಲಿ 20 ರನ್ ಬೇಕಾಗಿರುತ್ತೆ ಅಂತ ಟಾಪ್ ಕ್ವಾಲಿಟಿ ಟೀಮ್ ಓಕೆನಾ ಎಂಐ ಅವರು. ಬಿಕಾಸ್ ಆ ಒಂದು ಟೀಮ್ ಅಲ್ಲಿ ಸಕ್ಕತ್ತಾಗಿತ್ತು ಬ್ಯಾಟಿಂಗ್ ಲೈನಪ್ ಅಂತೂ, ಬಟ್ ಸ್ವಲ್ಪ ಅಡ್ವರ್ಟ್ ಮಾಡಿದ್ರು ಅಂತ ನನಗೆ ಅನಿಸ್ತು ಆ ಒಂದು ಮ್ಯಾಚ್ ಅಲ್ಲಿ. ಅಂಡ್ ಜೋಫ್ರಾ ಆರ್ಚರ್ ಮತ್ತೆ ದೇಶಪಾಂಡೆ ಸಕ್ಕತ್ತಾಗಿ ಬೌಲಿಂಗ್ ಕೂಡ ಹಾಕಿದ್ರು. ಜೋಫ್ರಾ ಆರ್ಚರ್ ಅಂತೂ ರಾಜಸ್ಥಾನ್ ರಾಯಲ್ಸ್ಗೆ ಫಿಕ್ಸ್ಡ್ ಬೌಲರ್ ಅಂತ ಹೇಳ್ಬೋದು. ಬಟ್ ಲಾಸ್ಟ್ ಸೀಸನ್ ದೇಶಪಾಂಡೆ ಅದು CSK ಆಡಿದ್ದು ಓಕೆನಾ, CSK ಆಡಿ ಬಂದ್ಬಿಟ್ಟು ಅಲ್ಲಿ 78 ಗಳು ಬಿದ್ದಿದ್ದು ಅವರಿಗೆ, ಎಲ್ಲ ಮ್ಯಾಚ್ ಕೂಡ ಹೊಡಿತಾ ಇದ್ರು. ಬಟ್ ಇವತ್ತು ಲಾಸ್ಟ್ ಮ್ಯಾಚ್ ಎಂಐ ವಿರುದ್ಧ ಸಕ್ಕತ್ತಾಗಿ ಬೌಲಿಂಗ್ ಹಾಕಿ ಲಾಸ್ಟ್ 10 ರನ್ ಬೇಕಾಗಿದ್ದ ಡಿಫೆಂಡ್ ಮಾಡಿಕೊಟ್ಬಿಟ್ಟು ರಾಜಸ್ಥಾನ್ ರಾಯಲ್ಸ್ಗೆ ಒನ್ ಆಫ್ ದಿ ಬೆಸ್ಟ್ ಸೆಟ್ ತರ ಮಾಡಿದ್ರು. ಬಟ್ ರವಿ ಬಿಷ್ಣೋಯ್ ಕೂಡ ಸಕ್ಕತ್ತಾಗಿ ಬೌಲಿಂಗ್ ಆಗ್ತಿದ್ದಾರೆ, ಬಿಕಾಸ್ ಎವ್ರಿ ಮ್ಯಾಚ್ ಕೂಡ ಬ್ರೇಕ್ ಥ್ರೂ ತಂದು ಕೊಡ್ತಾ ಇದ್ದಾರೆ ರಾಜಸ್ಥಾನ್ ರಾಯಲ್ಸ್ಗೆ. ಅಂಡ್ RCB ಅಂತೂ ಕಡಿಮೆ ಇಲ್ಲ, ಇಲ್ಲಿ ಬ್ಯಾಟಿಂಗ್ ನೋಡ್ತಾರೆ ಭಯ ಆಗ್ತಾರೆ RCB ಎಷ್ಟು ರನ್ ಹೊಡಿತಾರೆ ಇವತ್ತಿನ ಫಸ್ಟ್ ಬ್ಯಾಟಿಂಗ್ ಸಿಗಾಕೊಂಡ್ರೆ ಅಂತ. ಬಿಕಾಸ್ ವಿಲ್ಸಾರ್ಟ್ ಒಳ್ಳೆ ಫಾರ್ಮ್ ಬಂದಿದ್ದಾರೆ, ವಿರಾಟ್ ಕೊಹ್ಲಿ ಆಲ್ವೇಸ್ ಫಾರ್ಮ್ ಅಲ್ಲಿ ಇರ್ತಾರೆ. ಅಂಡ್ ಪಡಿಕಲ್ ಅಂತೂ ಕೇಳಂಗೆ ಇಲ್ಲ, ರಣಜಿ ಟ್ರೋಫಿ ಆದ್ಮೇಲೆ ಅಂತೂ IPL 2 ಮ್ಯಾಚ್ ಬ್ಯಾಕ್ ಟು ಬ್ಯಾಕ್ 50 ಹೊಡೆದಿದ್ದಾರೆ. ಅಂಡ್ ರಜತ್ ಪಟೇಲ್ ಅಂತೂ ಬೆಂಕಿ ಫಸ್ಟ್ ಬಾಲ್ ಅವರು ಕೂಡ ಹೊಡಿತಾ ಇದ್ದಾರೆ. ಜಿತೇಂದ್ರ ಶರ್ಮಾ ಇನ್ನು ಅಷ್ಟೊಂದು ಬ್ಯಾಟಿಂಗ್ ಸಿಕ್ಕಿಲ್ಲ. ಟೀಮ್ ಡೇವಿಡ್ ಬೈ ಗಾಡ್ ಅಂತ ಹೇಳ್ತೀವಿ, ಲಾಸ್ಟ್ ಮ್ಯಾಚ್ CSK ವಿರುದ್ಧ ಹಂಗೆ ಬರೆ ಹಾಕಿದರೆ. ಸಫಾಡ್ಗಿನ್ನ ಬ್ಯಾಟಿಂಗ್ಗೆ ಸಿಕ್ಕಿಲ್ಲ. ಅಂಡ್ ಕೃಣಾಲ್ ಪಾಂಡೆ ವೆಯ್ಟ್ ಮಾಡ್ತಾ ಇದ್ದಾರೆ ಈ ಲೆವೆಲ್ಗೆ ಬ್ಯಾಟಿಂಗ್ ಇಟ್ಕೊಂಡು ಯಾವ ತರ ಎದುರಿಸ್ತಾರೆ, 2 ಟೀಮು ಯಾವ ತರ ಮುಖಾಮುಖಿ ಆಗುತ್ತೆ, ಯಾರು ಗೆಲ್ತಾರೆ. ಅಂಡ್ ಇವತ್ತಿನ ಮ್ಯಾಚ್ ನನ್ನ ಪ್ರಕಾರ ನಮ್ಮ RCBನೇ ಗೆಲ್ತಾರೆ. RCBಗೆ ಆಲ್ವೇಸ್ ಸಪೋರ್ಟ್ ಮಾಡೋದು, ಇವತ್ತಿನ ಮ್ಯಾಚ್ ಪಕ್ಕ RCBನೇ ಗೆಲ್ತಾರೆ. ನಿಮ್ಗೆ ಯಾರು ಗೆಲ್ತಾರೆ ಅಂತ ಕಾಮೆಂಟ್ ಮಾಡಿ. ಅಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂದ್ರೆ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದಾರೆ ಜಸ್ಟ್ ಫಾಲೋ ಮಾಡ್ಕೊಳ್ಳಿ, ಲೈಕ್ ಹಾಕಿ. ಅಂಡ್ ನಿಮ್ಮ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ. ಸಿಗ್ತೀನಿ ಬಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. See you.